ಲ್ಯಾಂಡ್ ಬಿಲಾಂಗ್ ಆಗಿತ್ತು, ಅದು ಟ್ರಾನ್ಸ್ಫರ್ ಆಗಿತ್ತು ಸರಿನಾ? ರೆಟ್ರೋಸ್ಪೆಕ್ಟಿವ್ 50-50 ಆಯ್ತಾ ಇಲ್ವಾ? ಅದು ಲ್ಯಾಂಡ್ ವ್ಯಾಲ್ಯೂಯೇಷನ್ ತುಂಬಾ ಜನಕ್ಕಾಗಿದೆ, ತುಂಬಾ ಜನಕ್ಕಾಗಿ ಎಲ್ಲ ಜನಕ್ಕಾಗಿರೋದು ತಪ್ಪು ಸರ್, ಎಲ್ಲ ಜನಕ್ಕಾಗಿರೋದು ತಪ್ಪು. ಕೇಳಿಸ್ಕೊಳ್ಳಿ, ಎಲ್ಲ ಜನರಲ್ಲಿ ಮುಖ್ಯಮಂತ್ರಿಗಳಿಗೂ ಆಗಿದೆ ಅನ್ನೋದು ರಾಜಕೀಯವಾದಂತಹ ನಾನು ಮತ್ತೆ ತೀರಾ ಟೆಕ್ನಿಕಲ್ ಆಗಿ ಒಂದೆಲ್ಲ ನಾವು ಡಿಸ್ಕಸ್ ಮಾಡ್ಬಿಟ್ಟಿದೀವಿ ಈ ಪ್ರಕರಣಕ್ಕೆ. ಸುರ್ಬಿಜಿ ಡಾಕ್ಯುಮೆಂಟ್ಸ್ ನಾನು ಚಿಕ್ಕ ಬ್ರೇಕ್ ಹೋಗ್ಬೇಕು. ಸುರ್ಬಿಜಿ ಈ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ಟೆಕ್ನಿಕಲಿ ಎಲ್ಲೆಲ್ಲಿ ಲೋಪ ಇದೆ ಸಿದ್ದರಾಮಯ್ಯ ಅವ್ರನ್ನವರ ಕಡೆಗೆ ಎಲ್ಲೆಲ್ಲಿ ಬೊಟ್ಟು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು 4-5 ಡಿಬೇಟ್ ಮಾಡ್ಬಿಟ್ಟಿದೀವಿ. ಬಟ್ ಇವತ್ತಿರೋದು ಇಂಥ ದೊಡ್ಡ ಅಸ್ತ್ರ, ಅಂದ್ರೆ ಮುಖ್ಯಮಂತ್ರಿಗಳ ಕುರ್ಚಿಯನ್ನೇ ಅಲುಗಾಡಿಸುವಂತಹ ಅಸ್ತ್ರ ಸಿಕ್ಕರೂ ಕೂಡ ಆ ಒಗ್ಗಟ್ಟಿನ ಹೋರಾಟ ಆಗ್ತಾ ಇದೆಯಾ? ಅಲ್ಲಿಗಿರೋದು ಪ್ರಶ್ನೆ. ನಾನು ಬ್ರೇಕ್ ಇಂದ ಬಂದ್ಮೇಲೆ ವೀರಣ್ಣ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಆ ಬ್ರೇಕಿಂಗ್ ನ್ಯೂಸ್ ಅನ್ನ ಹಾಕಿ ಬ್ರೇಕ್ ಹೋಗ್ತೀವಿ. ಆ ಥರ್ಡ್ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಏನದು? ಮಂಡ್ಯದಲ್ಲಿ ಇವತ್ತು ಪಾದಯಾತ್ರೆ ಸಾಗ್ತಾ ಇದೆ. ಬಂದ್ರ ಮಂಡ್ಯದ ಗೌಡ್ತಿ ಬರ್ಲಿಲ್ಲ. JDS ನಾಯಕರ ಜೊತೆಯಲ್ಲಿ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕೋಕೆ ಹಿಂದೇಟನ್ನ ಹಾಕಿದ್ರ ಸುಮಲತಾ ಮೇಡಮ್. ಇತ್ತ ಪಾದಯಾತ್ರೆಯಲ್ಲಿ ಚನ್ನಪಟ್ಟಣ ಟಿಕೆಟ್ ಹೈ ಡ್ರಾಮಾ. ಮೈತ್ರಿ ಪಾದಯಾತ್ರೆಗೆ ಹಾಗೆ ಬಂದು ಹೀಗೆ ಜೂಟ್ ಹೊಡೆದ್ಬಿಟ್ರು ಯಾರು? CP ಯೋಗೇಶ್ವರ್. ಚನ್ನಪಟ್ಟಣದಲ್ಲಿ ಟಿಕೆಟ್ ಘೋಷಣೆ ವಿಚಾರಕ್ಕೆ ಒತ್ತಡ ಹಾಕೋ ತಂತ್ರನ ಇದು ಅಲ್ವಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಅದೇನು ಅಂತ. ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ? ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತಿರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಬೆಂಬಲಿಗರೆಲ್ಲರೂ ಕೂಡ ಚನ್ನಪಟ್ಟಣ ಟಿಕೆಟ್ ಯೋಗೇಶ್ವರ್ಗೆ ಕೊಡಬೇಕು ಅಂತಕ್ಕಂಥದ್ದು. ಆದರೆ ನಾಯಕರ ತೀರ್ಮಾನ ಏನಾಗಿದೆ ಅಂತ? ಯಾರು ಏನೇ ತೀರ್ಮಾನ ಮಾಡಿದ್ರು ನಮ್ಮ ತಾಲೂಕಿನ ಜನ ಅಂತಿಮವಾಗಿ ಏನು ಹೇಳ್ತಾರೆ ಅದರಂತೆ ನಾನು ನಡ್ಕೋಬೇಕಾಗ್ತದೆ. ಇನ್ನೂ ಸಮಯ ಇದೆ, ನೋಡೋಣ ಮುಂದೆ. ಏನಾದ್ರು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಏನಾದ್ರು? ಅದು ನನಗೇನು ಗೊತ್ತಿಲ್ಲ. ಈಗ ನಾಯಕತ್ವದ ಬಗ್ಗೆ ಏನು ಹೇಳ್ತೀರಿ ಅಂತ? ಬಿಜೆಪಿ ನಾಯಕತ್ವ ಮತ್ತು ಈ ಕಡೆ ಒಂದು ಕಡೆ ಮೈತ್ರಿ ನಾಯಕತ್ವ ಎರಡೂ ಕೂಡ ಎಲ್ಲೊಂದು ಕಡೆ ಯೋಗೇಶ್ವರ್ ಮರೆಯಾಗ್ತಾ ಇದ್ದಾರೆ ಅಂತ ಈ ಮಧ್ಯೆ. ನೋಡೋಣ ಸರ್, ಯಾರು ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸದ್ಯಕ್ಕೆ ನಾನು ಏನು ಹೇಳಲಾರೆ. ಇನ್ನು ಕೆಲವು ದಿವಸ ಕಾದ್ ನೋಡಿ ಎಲ್ಲ ಗೊತ್ತಾಗುತ್ತೆ. ಈಗಲೇ ಹೇಳಲ್ಲ, ಬಟ್ ಸುಮ್ಮನೆ ಅಂತೂ ಕೂರಲ್ಲ. ಹಿಂಗಿತ್ತು. ಇನ್ನು ಮತ್ತೆ ಬ್ಯಾಕ್ ಟು ಸುಮಲತಾ ಅವ್ರ ವಿಚಾರ. ಇದೆರಡೂ ಪ್ರಶ್ನೆಗಳಿಗೂ ಕೂಡ ವೀರಣ್ಣ ಅವರು ಉತ್ತರ ಕೊಡಬೇಕು. ವಿಚಾರ ಅಂತೂ ವೀರಣ್ಣ ಅವರೇ, ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ ಏನೋ ವೈರಲ್ಲು ಫೇಮಸ್ ಡೈಲಾಗು. ಹಂಗಪ್ಪ ನಿಮ್ಮ ಪಾಲಿಗೆ ಅಂದರೆ JDS BJP ಪಾಲಿಗೆ ಇಲ್ಲೂ ನಾವು ಒಗ್ಗಟ್ಟಿನಲ್ಲಿ ಲಡ್ಡು ತಿನ್ನಲ್ಲ, ನನಗೆ ಪಾಲು ಜಾಸ್ತಿ ನನಗೆ ಪಾಲು ಕಮ್ಮಿ. ಸುಮಲತಾ ಅವ್ರು ಬರಲೇ ಇಲ್ಲಪ್ಪ. ಯಾಕೆ? JDSನ ಸ್ಥಳೀಯ ಮಟ್ಟದ ನಾಯಕರ ಜೊತೆ ಇನ್ನೂ ಅದು ಅಸಮಾಧಾನ. ಯಾವಾಗ ಹಿಂದಿನ ಎಲೆಕ್ಷನ್ನಲ್ಲಾದ ಟಾಕ್ ವಾರು ಮರ್ತು ಬಿಡ್ತಾರ ಅಷ್ಟು ಸುಲಭವಾಗಿ ಸುಮಲತಾ ಅವರು? ನೋಡಿ, ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ಬರಲೇಬೇಕು ಅಂತ ಏನಿಲ್ಲ. ಸುಮಾರು 20-30 ಸಾವಿರ ಜನ ಈಗಾಗಲೇ ಪಾದಯಾತ್ರೆಯಲ್ಲಿ ಇದ್ದಾರೆ. ಸಾಕಷ್ಟು ಜನ, ಕೆಲವರು ಬರ್ತಾನೂ ಇದ್ದಾರೆ, ಕೆಲವರು ಹೋಗ್ತಾನೂ ಇದ್ದಾರೆ. ಅಲ್ಲೇ ಕಂಟಿನ್ಯೂಸ್ ಮಾಡೋವಂಥವ್ರು 16 ಸಾವಿರ ಜನ ಕೂಡ ಇದ್ದಾರೆ. ಹೀಗಾಗಿ ಖಂಡಿತವಾಗ್ಲೂ ಇದನ್ನೆಲ್ಲನೂ ಕೂಡ ಪಕ್ಷದ ವರಿಷ್ಠರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ಸುಮಲತಾ ಅವರು, ಅವರ ಪತಿ ಅಂಬರೀಶ್ ಅವರು, ದಿವಂಗತ ಅಂಬರೀಶ್ ಅವರು ಅವರದ್ದೇ ಆದ ಹೋಲ್ಡ್ ಅನ್ನ ಆ ಭಾಗದಲ್ಲಿ ಹೊಂದಿರುವವರು, ಅವ್ರು ಬಂದಿಲ್ಲ ಸರ್. ಯಾರೋ ಸಾಮಾನ್ಯ ಕಾರ್ಯಕರ್ತರಾಗಿದ್ರೆ ನೀವ್ ಹೇಳ್ದಂಗೆ 10 ಕಿಲೋಮೀಟರ್ ನಡೀತಾರೆ, ಆಮೇಲೆ ಅವ್ರು ಔಟ್ ಆಗ್ತಾರೆ, ಇನ್ಯಾರೋ ಬರ್ತಾರೆ ಬರಲ್ಲ. ನಾವು ಚರ್ಚೆಗೆ ಹೋಗ್ತಿರ್ಲಿಲ್ಲ. ಬರ್ದೇ ಇರೋದು ಸುಮಲತಾ ಅಂಬರೀಶ್ ಅವರು. ನಿಮಗೆ ಗೊತ್ತು ಅವ್ರು ಬರ್ದೇ ಇರೋದ್ರ ಸಂದೇಶ ಯಾವ ತರ ಹೋಗುತ್ತೆ, ಯಾರ್ಯಾರಿಗೆ ಹೋಗುತ್ತೆ ಅಂತ ಅಲ್ವಾ ಮೇಡಮ್? ಅದು ಅವರ ವೈಯಕ್ತಿಕ ನಿಲುವು. ಅದು ಅದನ್ನ ಕೂಡ ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಪಕ್ಷದ ವರಿಷ್ಠರು, ಹೈಕಮಾಂಡ್ ಇದೆ, ಅವರು ತೀರ್ಮಾನ ತಗೊಂತಾರೆ. ಸ್ಮಾರ್ಟ್ ಆನ್ಸರ್ ಅಂತಾರೆ ಇದಕ್ಕೆ ಅಲ್ವಾ ಸುರ್ಬಿ ಅವರೇ? ಅಲ್ಲ, ಅವ್ರು ಹೇಳೋದ್ರಲ್ಲಿ ಏನು ನನಗೆ ತಪ್ಪು ಕಾಣಿಸ್ಲಿಲ್ಲ. ಯಾವುದೋ ಒಂದು ಕ್ಷೇತ್ರದಲ್ಲಿ ಹಿಂದೆ ನಾವು ಮೈತ್ರಿಯಾಗಿ ಇರ್ಲಿಲ್ವೋ ಆವಾಗ ಬಹಳಷ್ಟು ಒಂದು ವಿವರವಾದಂತಹ ಒಪಿನಿಯನ್ಸ್ ಇತ್ತು. ಅದಾದ ನಂತರ ಇವಾಗ ನಾವು ಮೈತ್ರಿನಲ್ಲಿ ಬಂದಿರೋದ ನಂತರ ಬಹಳಷ್ಟು ಒಂದು ಸಮನ್ವಯ ಸಭೆಗಳು, ನಮ್ಮ ವಕ್ತಾರರೇ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮ ಏನು ಐಡಿಯಾಲಜಿ, ಹಿಸ್ಟ್ರಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ನಡೀತಾ ಇದೆ. ಆದರೆ ಏನು ಅಂದರೆ ಆ ಓಪನ್ನೆಸ್ ಇಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ HD ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವಂತಹ ಒಂದು ಮಿನಿಸ್ಟ್ರಿ ಬಗ್ಗೆ ತುಂಬ ಪ್ರೈಡ್ ಇದೆ ನಮಗೆ. ನಮ್ಮ ಕರ್ನಾಟಕದವರಿಗೆ ಇಂತಹ ಒಂದು ಮಿನಿಸ್ಟ್ರಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತುಂಬಾನೇ ಪ್ರೈಡ್ ಇದೆ. ಹಾಗೆಯೇ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ಕರ್ನಾಟಕದವ್ರಿಗೆ ಇದೆ.
ಅಲ್ಲ, ನಾನು ಈ ಒಂದು ನಮ್ಮ ಮೈತ್ರಿ ಪಕ್ಷದವರು ಅಂತ ಬಂದಿದ್ದಕ್ಕೆ ನಾನು ಹೇಳಿದ್ದದ್ದು ಇದ್ರ ಬಗ್ಗೆ ನಮಗೆ ಒಂದು ಗೌರವ ಇರೋದು. ಹಾಗೆಯೇ ಬಿಜೆಪಿ ಕಾರ್ಯಕರ್ತರು, JDS ಕಾರ್ಯಕರ್ತರು ಏನೇ ಆದಂತಹ ಗೊಂದಲಗಳನ್ನು ಹೈಕಮಾಂಡ್ ಸರಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಏನೇ ಒಂದು ಪ್ರಶ್ನೆ ಇಲ್ಲ. ಇವತ್ತಾದಂತಹ ಒಂದು ವಿಷಯದ ಬಗ್ಗೆ ಕೂಡ HD ಕುಮಾರಸ್ವಾಮಿ ಅವರು ಮತ್ತೆ BY ವಿಜಯೇಂದ್ರ ಅವರು ಅಲ್ಲಿ ಸಾರ್ಟ್ ಔಟ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಯಾವುದೇ ಆದಂತಹ ಪಕ್ಷದಲ್ಲಿ ನೋಡಿ, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಹಾಸನದಿಂದ ಒಂದಿಷ್ಟು ಜನ ಬಂದಿದ್ದವರು, ಪ್ರೀತಮ್ ಗೌಡ್ರು ನಮ್ಮ ನಾಯಕರು, ಹಾಗೆ HD ಕುಮಾರಸ್ವಾಮಿ ನಮ್ಮ ನ್ಯಾಷನಲ್ ಲೀಡರ್ ಅವರು. ಆ ತರ ಒಂದು ಸಿಚುವೇಶನ್ ನಲ್ಲಿ ಇಂತಹ ಒಂದು ಚಿಕ್ಕ ಚಿಕ್ಕ ಗೊಂದಲಗಳಾಗತ್ತೆ. ಆದ್ರೆ ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ, ಇದು ಒಂದು ಏನು ಕಾನ್ಫ್ಲಿಕ್ಟ್ ಅಂತ ನೀವು ನೋಡ್ತೀವೋ ಇದು ಬರೀ ಮೀಡಿಯಾಗೆ ಒಂದ್ ಸ್ವಲ್ಪ ಫಾರ್ಡರ್ ಆಗತ್ತೆ ಹೊರತು, ಆದ್ರೆ ಒಂದು ನೋಡೋ ಜನರಿಗೆ ಪಾದಯಾತ್ರೆ ನಡೆಯೋಲ್ವೋ ಅಂತ ಒಂದು ಪ್ರಶ್ನೆ ಆದಾಗ್ಲೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಇವತ್ತು ನೀವು ನೋಡ್ತಿರೋದು ಒಂದು ವೆರಿ ವೆರಿ ಸಕ್ಸಸ್ಫುಲ್ 20,000 ಜನ ನೆನೆ ಊಟ ಸಾಕಾಗ್ಲಿಲ್ಲ ಆ ತರ ಪರಿಸ್ಥಿತಿ. ಅಂತಹ ಒಂದು ರ್ಯಾಲಿ ನಡೆಸ್ತಾ ಇದೀವಿ ನಾವು. ಕಾಂಗ್ರೆಸ್ ಗುಡುಕ್ತಾ ಇದೆ, ಸಿದ್ದರಾಮಯ್ಯನವರು ಯಾವ ನೈತಿಕೆ ಬಗ್ಗೆ ಮಾತಾಡ್ತಾ ಇದ್ರು ಅವ್ರು ಗುಡುಕ್ತಾ ಇದ್ದಾರೆ. ಮೀಡಿಯಾದ ಆಹಾರ ಮಾತ್ರ. ಈಗ CP ಯೋಗೇಶ್ವರ್ ಅವ್ರು ಹೇಳಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಇವಾಗ ನಾನು ಮಾತಾಡಲ್ಲ, ಬಟ್ ಮಾತಾಡ್ತೀನಿ ಅನ್ನೋ ತರದಲ್ಲಿ ಸೂಚ್ಯವಾಗಿ ಅವ್ರು ಹೇಳಿದ್ದಾರೆ. ಇದು ಕೇವಲ ಮೀಡಿಯಾಗ ಆಹಾರನ? ಚನ್ನಪಟ್ಟಣದ ಮತದಾರರಿಗೂ ಕೂಡ ಇದು ಯೋಗೇಶ್ವರ ಆಗ್ಲಿ ಯತ್ನಾಳ್ ಆಗ್ಲಿ ಮೀಡಿಯಾಗೆ ಹೇಳಿದಾಗ ಈ ತರದ ಒಂದು ಹೇಳಿಕೆ ಕೊಟ್ಟಾಗ ನಾವು ಅದನ್ನ ತೋರಿಸದೇ ಇರಕ್ಕಾಗತ್ತಾ? ಒಂದು. ಇನ್ನೊಂದು, ಕಾರ್ಯಕರ್ತರಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ. ಯಾವ ಕಾರ್ಯಕರ್ತರು ಈ ಸರ್ಕಾರವನ್ನು ತರಡೆ ತಗೊಳ್ಬೇಕು ಅವರಲ್ಲಿ ಹೊಡೆದಾಡ್ತಿದ್ದಾರೆ. ಅದು ಸುದ್ದಿ ಆಗದೆ ಮತ್ತೇನಾಗುತ್ತೆ? ಒಂದು. ಇನ್ನೊಂದೇನೆಂದ್ರೆ ದ ಲಾರ್ಜರ್ ಪಿಕ್ಚರ್. ನಾನು ಕಾಂಗ್ರೆಸ್, BJP, JDS ಎಲ್ಲ ಸೇರಿಸಿ ಹೇಳ್ತಾ ಇದ್ದೇನೆ, ಕಳೆದ ಅನೇಕ ವರ್ಷಗಳಲ್ಲಿ ಇಲ್ಲಿ ಟೀಮ್ ವರ್ಕ್ ಅನ್ನೋದು ಹೋಗ್ತಾ ಇದೆ. ರಾಜಕೀಯ ಪಾಲಿಟಿಕ್ಸ್ ಇಸ್ ಅಬೌಟ್ ಟೀಮ್ ಬಿಲ್ಡಿಂಗ್ ಅಂಡ್ ಟೀಮ್ ಲೀಡಿಂಗ್. ಇಲ್ಲಿ ಟೀಮ್ ಗೌಣವಾಗಿ ಫ್ಯಾಕ್ಷನ್ ಬಣ ದೊಡ್ಡದಾಗಿದೆ. ಬಣಗಳು ಬಣಗಳು ಏನಿದಾವಲ್ಲ, ಇಲ್ಲಿ ವಿಜೇಂದ್ರ ಬಣ, ಯಡಿಯೂರಪ್ಪ ಬಣ, ಯತ್ನಾಳ್ ಬಣ, ಅನಂತಕುಮಾರ್ ಬಣ ಅಂತಿತ್ತು. ಈ ಬಣಗಳು ಕಾಂಗ್ರೆಸ್ ಅಲ್ಲಿ DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ, ಮತ್ತೆ ಈಗ ಕುಮಾರಸ್ವಾಮಿ ಅವರಿಗೆ JDS ಅಂತೂ ಆಕ್ಚುಲಿ ಮೂಲ ಸಮಸ್ಯೆ ಅದು. ಇಲ್ಲಿ ಇವತ್ತಿನ ಮೂಲ ಸಮಸ್ಯೆನೇ ಅದು. ಈಗ JDS BJP ಮೈತ್ರಿ ಏನಕ್ಕಾಯ್ತು? ಕುಮಾರಸ್ವಾಮಿ ಅವರು, ವೀರಣ್ಣ ಅವರೇ ಸಾರ್ವಜನಿಕ ಹೇಳಿದ್ರೇನು, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ. ಅಸ್ತಿತ್ವ ಅಂದ್ರೆ ಏನು? ಹಳೆ ಮೈಸೂರು ಭಾಗದಲ್ಲಿ ಅವರ ಅಸ್ತಿತ್ವ ಯಾರ ಮೇಲೆ ಡಿಪೆಂಡ್ ಆಗಿದೆ? ಒಕ್ಕಲಿಗನ ಮೇಲೆ ಡಿಪೆಂಡ್ ಆಗಿದೆ. ಆ ಒಕ್ಕಲಿಗ ಮತದಾರ ಆ ಒಂದು ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ್ರು ಬಂದು ಗೌಡ್ರ ಗೌಡ ಪ್ರೀತಮ್ ಗೌಡ ಅಂದ ತಕ್ಷಣ ದಾಟ್ ಈಸ್ ಒನ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಒಟ್ಟಾರೆಯಾಗಿ ಏನಾಗಿದೆ, ಇದೆಲ್ಲ ಸೇರಿ ನಾವು ಚರ್ಚೆ ಮಾಡೋಣ ಇದನ್ನ. ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಪಾಯಿಂಟ್ ಆಫ್ ವ್ಯೂ, ಆಲ್ ದಿಸ್ ಪೊಲಿಟಿಕಲ್ ಡಿಫರೆನ್ಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಲೆಟ್ಸ್ ಡಿಸ್ಕಸ್. ಬಟ್ ಈ ಪಾದಯಾತ್ರೆಯಲ್ಲಿ ಮುಖ್ಯ ಉದ್ದೇಶ ಏನು? ಈ ಮುಖ್ಯ ಉದ್ದೇಶ, ಡಸ್ ಇಟ್ ರೆಸೊನೇಟ್ ವಿತ್ ದ ಕಾಮನ್ ಮ್ಯಾನ್? ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದು ಬ್ರಿಡ್ಜ್ಗಳು ಬಿದ್ದು ಹೋಗ್ತಾ ಇದಾವೆ, ಜನ ಸಾಯ್ತಿದ್ದಾರೆ, ಮಣ್ಣಲ್ಲಿ ಹೂ ತಗೊಂಡವ್ರು ಇನ್ನೂ ಸಿಕ್ಕಿಲ್ಲ. ಇಂಥ ಸಮಯದಲ್ಲಿ ಎಂದೋ ನಡೆದಂತ ಒಂದು ಮೂಢ ಹಗರಣ ಅದು ಅಷ್ಟು ಜನರಿಗೆ ತಾಗುತ್ತಾ? ಇಸ್ ಇಟ್ ದ್ಯಾಟ್ ಸೆನ್ಸಿಟಿವ್? ಅಥವಾ ಇದು ಮುಖ್ಯನಾ ನಿಮಗೆ? ಎಲ್ಲ ರಾಜಕೀಯ ಪಕ್ಷಗಳು ಇದು ಮುಖ್ಯನಾ? ಅಥವಾ ಜನರು ಇವತ್ತು ಈ ಕರ್ನಾಟಕದಲ್ಲಿ ಹೋಗ್ತಾ ಅನುಭವಿಸ್ತಾರಂತ ಬವಣೆ ಮುಖ್ಯನಾ? ಸರ್, ಮೂಡಾದಲ್ಲಿ ಹಗರಣ ಆಗಿರೋದು ಕೇವಲ ಸಿದ್ದರಾಮಯ್ಯ ಅವರದ್ದು ಮಾತ್ರ ಅಲ್ಲ, 4,000-5,000 ಕೋಟಿ ಹಗರಣ ಆಗಿದೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಆಗಿರೋ ನಷ್ಟ. ಇದು ಖಂಡಿತವಾಗ್ಲೂ ಇದು ಅದಕ್ಕೋಸ್ಕರನೇ ನಾವು ಜಂಟಿಯಾಗಿ ಹೋರಾಟ ಮಾಡ್ತಾ ಇರೋದು. ಈಗ ಸಿದ್ದರಾಮಯ್ಯ ಅವ್ರದ್ದು ಇರ್ಬೋದು, ಅದರಿಂದನೇ ಕೂಡ ಹಗರಣಗಳು ಬೇರೆನೂ ಕೂಡ ಆಗಿರ್ಬೋದು. ಅಲ್ಲಿ ನೋಡಿ, ಮೂಡಾದಲ್ಲಿ ಇರುವಂತ ನಿಯಮ ನಿಬಂಧನೆಗಳ ಪ್ರಕಾರ ಲೇಔಟ್ ಇವರು 2003ರಲ್ಲಿ ಆಗಿರೋ ಇದರಲ್ಲಿ ಅಕ್ವಿಜೇಷನ್ ಆಗಿದೆ ಅಂತ ಇವ್ರು ಲ್ಯಾಂಡ್ ಅಂತ ಅನ್ಕೊಂಡ್ರು. 1983ರಲ್ಲಿ ಆಗಿರೋ ಲೇಔಟ್ ಅಲ್ಲಿ ಹೇಗೆ ಇವ್ರಿಗೆ ಅಲಾಟ್ಮೆಂಟ್ ಅಲ್ಲೇ ಮೂಲ ಏನು ಮೂಡಾದ ಬೈಲಾ ಇದೆ, ನಿಯಮ ನಿಬಂಧನೆಗಳಿದೆ, ಅದನ್ನೇ ಇವರು ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಮಾಡಿ ಇದು 4,000-5,000 ಹೋರಾಟ ಮಾಡ್ತಾ ಇದೀವಿ. ಅದಲ್ಲದೆ ರಾಜ್ಯದ ಏನು ಜ್ವಲಂತ ಸಮಸ್ಯೆ ಸರ್ಕಾರ ಇವತ್ತು ಬೀದಿಗೆ ಬಂದು ನಾವು ಹೋರಾಟ ಮಾಡೋದಕ್ಕೆ
ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಅಲ್ವಾ? ಅವ್ರ ಕೈಯಲ್ಲಿ ಪ್ರಬಲವಾದ ಪೋರ್ಟ್ಫೋಲಿಯೋ ಅಲ್ಲ ನೀವ್ ಏನ್ ಹೇಳ್ತಿದ್ದೀರಿ ಸೂರ್ಯ ಮುಕುಂದ್ ಅವರೇ? ಕೆಪಿಸಿಸಿ ಅಧ್ಯಕ್ಷರಾಗಿ ಮಾತ್ರ ನಾವು ಡಿ ಕೆ ಶಿವಕುಮಾರ್ ಅವರನ್ನು ಕೊಪ್ಪಳಕ್ಕೆ ಯಾಕೆ ಹೋಗ್ಲಿಲ್ಲ? ಕೊಪ್ಪಳ ವಿಜಯನಗರ ಪ್ರವಾಸವನ್ನ ರದ್ದುಗೊಳಿಸಿ ಸೂರ್ಯ ಅವರೇ ಇದಕ್ಕೆ ಉತ್ತರ ಕೊಡಿ ನೀವು. ಕಾಳಜಿ ಇದ್ದ ಮುಖ್ಯಮಂತ್ರಿಗಳು ಕೊಪ್ಪಳ ವಿಜಯನಗರ ಪ್ರವಾಸವನ್ನ ಮೊಟಕುಗೊಳಿಸಿ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ, ಎಸ್ಕೇಪ್ ಆಗ್ಬೇಡಿ. ಕೊಪ್ಪಳ ವಿಜಯನಗರಕ್ಕೆ ಹೋಗ್ಬೇಕಾಗಿದ್ದ ಸಿದ್ದರಾಮಯ್ಯನವರು ಪ್ರವಾಸವನ್ನ ರದ್ದು ಮಾಡಿ ಮೈಸೂರಿಗೆ ಯಾಕೆ ಹೋದ್ರು? ಸಮಾವೇಶ ಮೇಲುಸ್ತುವಾರಿಗೆ ಯಾಕೆ ಹೋದ್ರು ಸೂರ್ಯ ಅವರೇ? ಕಾಳಜಿನ ಅದು ಏನು ಹೋದ್ರು ಮೈಸೂರಿಗೆ? ₹500 ಕೊಟ್ಟು ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅವ್ರು ಉತ್ತರ ಕೊಡಿ. ಸಿಪಿ ಯೋಗೇಶ್ವರ್ ಏನಾಗಬೇಕು, ಆಮೇಲೆ ಅವ್ರ ಕಥೆಗಳು ನೋಡ್ಕೊಳ್ಳಿ.